ನಮಸ್ಕಾರ ಗುರು. ಎಲ್ಲಾ ಟೀಮ್ಗಳು ಆಕ್ಷನ್ ಅಲ್ಲಿ ಒಳ್ಳೆ ಪ್ಲೇಯರ್ಸ್ಗಳನ್ನ ತಗೊಂಡ್ರು, ಕೆಲವರು ಒಳ್ಳೆ ಪ್ಲೇಯರ್ಸ್ ತಗೊಳಕ್ ಆಗ್ಲಿ ಅಂತ ನಿರಾಸೆಲಿದ್ರು. ಆದ್ರೆ ಎಲ್ಲಾ ಟೀಮ್ಗಳು ಈ ಒಬ್ಬ ಪ್ಲೇಯರ್ಗೋಸ್ಕರ ಕೊರಗ್ತಾ ಇದ್ದಾರೆ. ಯಾರು ಅಂದ್ರೆ ಬ್ರಿಯಾನ್ ಬೆನೆಟ್. ಇಂಡಿಯಾ ವಿರುದ್ಧ 97 ನಾಟ್ ಔಟ್ ನ ಹೊಡೆದಿರೋದು. ಆದ್ರೆ ಈ ಪ್ಲೇಯರ್ನ ಆಲ್ರೆಡಿ ಟೀಮ್ಗೆ ತಗೊಳ್ಳೋದಕ್ಕೆ RCB ಟೀಮು ಮಾಸ್ಟರ್ ಪ್ಲಾನ್ ಮಾಡೇ ಬಿಟ್ಟಿದ್ದಾರೆ ಗುರು. RCB ಟೀಮ್ ಅವರು ಆಗ್ಲೇ ಸ್ಕೆಚ್ ಹಾಕೊಂಡು ಕುಂತಿದ್ದಾರೆ ಇವ್ರನ್ನ ಟೀಮ್ಗೆ ತಗೊಳ್ಳೋದಕ್ಕೆ. ಯಾಕಂದ್ರೆ ಇವರು ಯಂಗ್ಸ್ಟರು, ಈ ಮಿನಿಮಮ್ ಏನೇನಾದ್ರು 10 ವರ್ಷ ಆಡ್ಕೊಡ್ಬೋದು ಟೀಮ್ಗೆ. ಜೇಕಬ್ ಬೆಥಲ್ ರೀತಿ ಅಂತ ಯೋಚನೆ ಮಾಡಿ ಆ್ಯಂಡಿ ಫ್ಲವರ್ ಅವರು ಸ್ಕೆಚ್ ಹಾಕಿದ್ದಾರೆ ಈ ಪ್ಲೇಯರ್ಗೆ. ಜಾಸ್ ಹೆಜಲ್ವುಡ್ ಅವ್ರು ಏನಾದರೂ ಕಂಪ್ಲೀಟ್ ಇಂಜುರಿಯಿಂದ ಆಚೆ ಬರಲಿಲ್ಲ ಅಂತ ಅಂದರೆ ಬ್ರಿಯಾನ್ ಬೆನೆಟ್ RCBಗೆ ಎಂಟ್ರ್ ಆಗೋದು ಕನ್ಫರ್ಮ್. ಜಾಸ್ ಹೆಜಲ್ವುಡ್ ಜಾಗಕ್ಕೆ ಇವ್ರನ್ನ ಎತ್ತಾಕೊಳ್ತಾರೆ. ಡೆತ್ ಬೌಲಿಂಗ್ಗೆ ತಲೆ ಕೆಡಿಸ್ಕೊಳ್ಳೋಗಿಲ್ಲ. ನುವಾನ್ ತುಷಾರ, ಜೇಕಬ್ ಡಫಿನ ನಾವು ಮ್ಯಾನೇಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ್ಯಂಡಿ ಫ್ಲವರ್ ಹೆಡ್ ಕೋಚ್ RCB. ಆದ್ದರಿಂದ ಇವರು RCBಗೆ ಬರೋ ಚಾನ್ಸಸ್ ತುಂಬ ಇರೋದ್ರಿಂದ RCBಗೆ ಇನ್ನೂ ಬ್ಯಾಟಿಂಗ್ ಲೈನಪ್ ಸ್ಟ್ರಾಂಗ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಇದೇ ರೀತಿ RCB ರಿಲೇಟೆಡ್ ಅಪ್ಡೇಟ್ಸ್ಗಳು ನಿಮಗೆ ಬೇಕು ಅಂತ ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋಸ್ ನೋಡ್ತಾ ಇರಿ.